ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಕೆಂಪೇಗೌಡ. ಸ್ನೇಹಿತರೆ, ಬಾಷ್ಟಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಚುನಾವಣೆಯಲ್ಲಿ ಇವತ್ತು ನಾಮಪತ್ರ ವಾಪಸ್ ತೆಗೆಯುವಂಥ ಕಡೆ ದಿನವಾಗಿತ್ತು. ಇವತ್ತು ಸುಮಾರು 10 ಜನ ನಾಮಪತ್ರ ವಾಪಸ್ ತೆಗೆದಿದ್ದಾರೆ. ಅಂದರೆ 74ರಲ್ಲಿ 10 ಜನ ಹೋಗಿ 64 ಜನ ಇವಾಗ ಕಣದಲ್ಲಿದ್ದಾರೆ. ಅದರಲ್ಲಿ ಯಾರ್ಯಾರು ಅಂತಂದರೆ, ವಾರ್ಡ್ ನಂಬರ್ 1 ರಘುನಾಥ್ಪುರದಿಂದ JDSನಿಂದ ಮಾಲಾಶ್ರೀಯವರು, BJPಯಿಂದ ಶ್ವೇತಾ ಮುರಳೀಧರ್ ಮತ್ತು ಕಾಂಗ್ರೆಸ್ನಿಂದ ಯಶೋಧ ಅವರು ಕಣದಲ್ಲಿದ್ದಾರೆ. ವಾರ್ಡ್ ನಂಬರ್ 2 ನಾಗದೇನಹಳ್ಳಿಯಿಂದ ನಾಗದೇನಹಳ್ಳಿ, ಆದಿನಾರಾಯಣ ಹೊಸಹಳ್ಳಿ ಮತ್ತು ಮೋಪ್ರಹಳ್ಳಿ, ಈ 3 ಹಳ್ಳಿಗಳು ವಾರ್ಡ್ ನಂಬರ್ 2 ಬರುತ್ತೆ. ಆ 3ರಲ್ಲಿ ಚಂದ್ರಶೇಖರ್ ವಕೀಲರು, ಅವರು ಇಂಡಿಪೆಂಡೆಂಟಾಗಿ ನಿಂತಿದ್ದಾರೆ. ಪ್ರೇಮ್ ಕುಮಾರ್ ಎಸ್ BJಪಿಯಿಂದ ನಿಂತಿದ್ದಾರೆ. MP ನಾಗರಾಜ್ JDSಯಿಂದ ನಿಂತಿದ್ದಾರೆ. ರಾಮಾಂಜಿನಪ್ಪ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದಾರೆ. ರವಿಕುಮಾರ್ ಅವರು ಕೂಡ ಇಂಡಿಪೆಂಡೆಂಟಾಗಿ ನಿಂತಿದ್ದಾರೆ. ಒಟ್ಟು ಅಲ್ಲಿ 5 ಜನ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ವಾರ್ಡ್ ನಂಬರ್ 3 ಓಬ್ದೇನಹಳ್ಳಿಯಿಂದ ರಂಜಿತ್ N ಇಂಡಿಪೆಂಡೆಂಟಾಗಿ ನಿಂತಿದ್ದಾರೆ. B ಮಧು ಇಂಡಿಪೆಂಡೆಂಟಾಗಿ ನಿಂತಿದ್ದಾರೆ. ಸಂಪತ್ ಕುಮಾರ್ ಅವರು ಸಹ ಇಂಡಿಪೆಂಡೆಂಟಾಗಿ ನಿಂತಿದ್ದಾರೆ. ಶ್ರೀನಿವಾಸ್ C ಇವರು ಕೂಡ ಇಂಡಿಪೆಂಡೆಂಟ್ ನಿಂತಿದ್ದಾರೆ. ಮನು RV ಕಾಂಗ್ರೆಸ್ಸಿಂದ ನಿಂತಿದ್ದಾರೆ. ವೇಣುಗೋಪಾಲ್ BJಪಿಯಿಂದ ನಿಂತಿದ್ದಾರೆ. ಇಲ್ಲಿ ಒಟ್ಟು 6 ಜನ ಪಾರ್ಟಿಸಿಪೇಟ್ ಮಾಡಿರೋದು. ಅದರಲ್ಲಿ 4 ಇಂಡಿಪೆಂಡೆಂಟು, 1 ಕಾಂಗ್ರೆಸ್ಸು, 1 BJP. JDSಲ್ಲಿ ಸ್ಪರ್ಧೆ ಮಾಡಿಲ್ಲ. ವಾರ್ಡ್ ನಂಬರ್ 4 ಹರೇಹಳ್ಳಿ ಗುಡ್ದಳ್ಳಿ 1, ಅಂದರೆ ಅಲ್ಲಿ 2 ವಾರ್ಡ್ ಇರೋದ್ರಿಂದ ಹರೇಹಳ್ಳಿ ಗುಡ್ದಳ್ಳಿ 1 ಅಂತ ಇದು. ಇಲ್ಲಿ ಶ್ರೀನಿವಾಸ್ ರೆಡ್ಡಿ ಇಂಡಿಪೆಂಡೆಂಟಾಗಿ ನಿಂತಿದ್ದಾರೆ. ರಾಮಾಂಜಿನಪ್ಪ N BJಪಿಯಿಂದ ಸ್ಪರ್ಧಿಸಿದ್ದಾರೆ. ಸಂತೋಷ್ ಕುಮಾರ್ ಕಾಂಗ್ರೆಸ್ಸಿಂದ ಸ್ಪರ್ಧಿಸಿದ್ದಾರೆ. ಮದನ್ G JDSಯಿಂದ ಸ್ಪರ್ಧಿಸಿದ್ದಾರೆ. ಅಂದರೆ ಇಲ್ಲಿ ಒಳ್ಳೆ ಚೆನ್ನಾಗಿದೆ. ಇಲ್ಲಿ 3 ಪಕ್ಷದಿಂದನೂ ಒಬ್ಬರು ಇಂಡಿಪೆಂಡೆಂಟಾಗೆ. ವಾರ್ಡ್ ನಂಬರ್ 5 ಇಲ್ಲಿ 5 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮುನೀಂದ್ರ ಸ್ವತಂತ್ರವಾಗಿ ನಿಂತಿದ್ದಾರೆ. ವೆಂಕಟೇಶ್ ಸ್ವತಂತ್ರವಾಗಿ ನಿಂತಿದ್ದಾರೆ. ರಾಮಮೂರ್ತಿ BJಪಿಯಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಾರಾಯಣ ಸ್ವಾಮಿ ಅವರು ಕೂಡ ಇಂಡಿಪೆಂಡೆಂಟಾಗಿ ನಿಂತಿದ್ದಾರೆ. ಗೋಪಿಯವರು ಕಾಂಗ್ರೆಸ್ನಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇಲ್ಲಿ 3 ಜನ ಇಂಡಿಪೆಂಡೆಂಟು, ಕಾಂಗ್ರೆಸ್ಸು ಮತ್ತು BJP. ಇಲ್ಲೂ ಕೂಡ JDS ಪಾರ್ಟಿಸಿಪೇಟ್ ಮಾಡಿಲ್ಲ. ವಾರ್ಡ್ ನಂಬರ್ 6 ಕಸುನಳ್ಳಿ ಬಿಸನಹಳ್ಳಿ ಬರುತ್ತೆ. ಇಲ್ಲಿ ಸಹನಾ ಶೇಖರ್ ಅವರು ಇಂಡಿಪೆಂಡೆಂಟ್ಗೆ ನಿಂತಿದ್ದಾರೆ. ರತ್ನಮ್ಮ ಅವರು ಇಂಡಿಪೆಂಡೆಂಟ್ ನಿಂತಿದ್ದಾರೆ. ಭಾಗ್ಯಮ್ಮ ಅವರು BJಪಿಯಿಂದ ನಿಂತಿದ್ದಾರೆ. ನಯನ್ ಅವರು ಇಂಡಿಪೆಂಡೆಂಟಾಗಿ ನಿಂತಿದ್ದಾರೆ. ಶಶಿಕಲಾ ಕಾಂಗ್ರೆಸ್ಸಿಂದ ನಿಂತಿದ್ದಾರೆ. ಇಲ್ಲೂ ಕೂಡ JDS ಸ್ಪರ್ಧೆ ಮಾಡಲಿಲ್ಲ. ಇಲ್ಲಿ ಇಂಡಿಪೆಂಡೆಂಟ್ 3 ಇದೆ, JDS ಮತ್ತು BJP ಮತ್ತು ಕಾಂಗ್ರೆಸ್ ಇದೆ. ವಾರ್ಡ್ ನಂಬರ್ 7 ಯಳ್ಪುರ 1 ಇಲ್ಲಿ ಇಂಡಿಪೆಂಡೆಂಟಾಗಿ ಮಹೇಶ್ ದಶಮನಿಯವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮಧುಕುಮಾರ್ R BJಪಿಯಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ರಮೇಶ್ ರವರು JDSಯಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮುರಳಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದಾರೆ. ಅಂಬರೀಶ್ KM ಇಂಡಿಪೆಂಡೆಂಟಾಗಿ ಸ್ಪರ್ಧಿಸಿದ್ದಾರೆ. ಇಲ್ಲೂ 2 ಸ್ವತಂತ್ರವಾಗಿದ್ದರೆ, ಇನ್ನು JDSಸು, ಕಾಂಗ್ರೆಸ್ಸು, BJP 3 ಪಕ್ಷಗಳು ಇಲ್ಲಿ ಸ್ಪರ್ಧೆ ಮಾಡಿದ್ದಾವೆ. ವಾರ್ಡ್ ನಂಬರ್ 8ರಿಂದ ಯಳ್ಪುರ 2 ಇಲ್ಲೂ 4 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ರವಿಕುಮಾರ್ ಅವರು ಇಂಡಿಪೆಂಡೆಂಟಾಗಿ ನಿಂತಿದ್ದಾರೆ. ಮುನಿಶಂಕರ್ BJಪಿಯಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಗೌರಣ್ಣವರು JDSಯಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನರಸಿಂಹಮೂರ್ತಿ ಅಂತ ಇವರು ಕಾಂಗ್ರೆಸ್ಸಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಒಟ್ಟು 4 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇನ್ನು ವಾರ್ಡ್ ನಂಬರ್ 9 ಇದಕ್ಕೆ ಹೋದರೆ ವರನಹಳ್ಳಿ ಪಶ್ಚಿಮ, ಅಂದರೆ ವರನಹಳ್ಳಿ ಪಶ್ಚಿಮ. ಇಲ್ಲಿ 2 ಕ್ಯಾಂಡಿಡೇಟ್ ಇರೋದು, JDSಸು ಮತ್ತು ಕಾಂಗ್ರೆಸ್ಸು. JDSಯಿಂದ ಚಂದನ M ನಿಂತಿದ್ದರೆ, ಕಾಂಗ್ರೆಸ್ಸಿಂದ ಮೇಘನ ಅವರು ನಿಂತಿದ್ದಾರೆ. ಇನ್ನು ವಾರ್ಡ್ ನಂಬರ್ 9ನಲ್ಲಿ BJP ಪಾರ್ಟಿಸಿಪೇಟ್ ಮಾಡಿಲ್ಲ. ವಾರ್ಡ್ ನಂಬರ್ 10ಗೆ ಹೋದರೆ ವರನಹಳ್ಳಿ ವಿನಾಯಕನಗರ ಬರುತ್ತೆ. ವಾರ್ಡ್ ನಂಬರ್ 10 ಇಲ್ಲೂ ಕೂಡ 2 ಕ್ಯಾಂಡಿಡೇಟು. ಅನಿಲ್ ಕುಮಾರ್ BJಪಿಯಿಂದ ನಿಂತಿದ್ರೆ, ಅರುಣ್ ಕುಮಾರ್ ಕಾಂಗ್ರೆಸ್ಸಿಂದ ನಿಂತಿದ್ದಾರೆ. ಇಲ್ಲಿ JDS ಪಾರ್ಟಿಸಿಪೇಟ್ ಮಾಡಿಲ್ಲ. ಇನ್ನು ವಾರ್ಡ್ ನಂಬರ್ 11ಕ್ಕೆ ಹೋದಾಗ ಇಲ್ಲಿ ಕೃಷ್ಣಪ್ಪ ಅವರು, ಅಂದರೆ ಮೂಲ ಇವರು JDS ಆಗಿದ್ದರು, ಈಗ BJಪಿಗೆ ಬಂದಿದ್ದಾರೆ. ಅವರು BJಪಿಯಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇನ್ನು ಕೃಷ್ಣಮೂರ್ತಿ ಅವರು ಕಾಂಗ್ರೆಸ್ಸಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇಲ್ಲಿ ಇವತ್ತು JDS ಕೂಡ ಪಾರ್ಟಿಸಿಪೇಟ್ ಮಾಡಿತ್ತು. ಇವರು ವಿಶ್ವನಾಥ್ ಅಂತ ಪಾರ್ಟಿಸಿಪೇಟ್ ಮಾಡಿದ್ರು. ಅವರು ನಾಮಪತ್ರ ವಾಪಸ್ ತೆಗೆದಿದ್ದಾರೆ. ಈಗ ಅಲ್ಲಿ 2 ಕ್ಯಾಂಡಿಡೇಟ್ ಇರೋದು. ನೇರ ಕಾಂಗ್ರೆಸ್ ಮತ್ತು BJP ನಡುವೆ ನೇರ ಸ್ಪರ್ಧೆ.
ಇನ್ನು ಬ್ಯಾಂಕ್ ಸರ್ಕಲ್ಲು ವಾರ್ಡ್ ನಂಬರ್ 12, ಅಲ್ಲಿ 3 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅಲ್ಲಿ ವಿಶ್ವನಾಥ್ JDS ಇಂದ ಪಾರ್ಟಿಸಿಪೇಟ್ ಮಾಡಿದರೆ, ಸಿ ನಾರಾಯಣಸ್ವಾಮಿ ಮಾಜಿ BJP ಅಧ್ಯಕ್ಷರು, ಅವರು BJP ಇಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇನ್ನು ಬಸವರಾಜ್ ಅಂತ ಅವರು ಕಾಂಗ್ರೆಸ್ಸಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇನ್ನು ವಾರ್ಡ್ ನಂಬರ್ 13 ವಿಜಯನಗರ, ಇಲ್ಲೂ ಕೂಡ ಇಬ್ಬರೇ ನಿಂತಿರೋದು. ಇಲ್ಲಿ BJPಯಿಂದ ಲೀಲಾ ಮಹೇಶ್ವರ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಹಂಗೆ ಕಾಂಗ್ರೆಸ್ಸಿಂದ ರೇಣುಕಮ್ಮ ರಾಜಣ್ಣ ಇವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇಲ್ಲೂ ಕೂಡ JDS ಪಾರ್ಟಿಸಿಪೇಟ್ ಮಾಡಿಲ್ಲ. ಇಬ್ಬರೇ ಕ್ಯಾಂಡಿಡೇಟು, ನೇರ ಕಾಂಗ್ರೆಸ್ ವರ್ಸಸ್ BJP. ಇನ್ನು ವಾರ್ಡ್ ನಂಬರ್ 14ರಲ್ಲಿ 3 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇಂಡಿಪೆಂಡೆಂಟ್ ಆಗಿ ಜಿ ಮುನಿರಾಜು ನಿಂತಿದ್ದಾರೆ, BJPಯಿಂದ ಪ್ರೇಮ್ ಕುಮಾರ್ ನಿಂತಿದ್ದಾರೆ, ಕಾಂಗ್ರೆಸ್ನಿಂದ BK ಸೊನ್ನೇಗೌಡರು ನಿಂತಿದ್ದಾರೆ. ಇಲ್ಲಿ ಇವತ್ತು JDS ಕ್ಯಾಂಡಿಡೇಟು ಸಲ್ಲಿಸಿದ್ದವರು ಇವತ್ತು ವಾಪಸ್ ತೆಗೆದಿದ್ದಾರೆ. ವಾರ್ಡ್ ನಂಬರ್ 15 ರಾಮಚಂದ್ರಪ್ಪ ಲೇಔಟು, ಇಲ್ಲೂ 3 ಜನ ಕ್ಯಾಂಡಿಡೇಟ್ ಇದ್ದಾರೆ. ಇಲ್ಲಿ ಸ್ವತಂತ್ರ ಅಭ್ಯರ್ಥಿ ಇಲ್ಲ. ಇಲ್ಲಿ ಅಂಬುಜಾಕ್ಷಿ BJPಯಿಂದ, ಜಗದಾಂಬ ಸುದರ್ಶನ್ ಕಾಂಗ್ರೆಸ್ನಿಂದ, M ಶಿಲ್ಪಾ JDS ಇಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇನ್ನು ವಾರ್ಡ್ ನಂಬರ್ 14 ಹೋದರೆ ಅಂಬೇಡ್ಕರ್ ನಗರದಿಂದ, ಅಂಬೇಡ್ಕರ್ ನಗರದಲ್ಲಿ ಕೂಡ ಕಾಂಗ್ರೆಸ್ಸು ಮತ್ತು BJP ನಡುವೆ ನೇರ ಸ್ಪರ್ಧೆ. ಇಲ್ಲೂ JDS ಕ್ಯಾಂಡಿಡೇಟ್ ಇಲ್ಲ. ಮಂಜುಳಾ BJPಯಿಂದ ನಿಂತಿದ್ದರೆ, ಪುಷ್ಪಾಯಲ್ ಕಾಂಗ್ರೆಸ್ನಿಂದ ನಿಂತಿದ್ದಾರೆ. ಇನ್ನು ಕೊಲಂಬಿಯಾ ಲೇಔಟು ವಾರ್ಡ್ ನಂಬರ್ 17 ಅಂದರೆ 17, ಅಲ್ಲೂ ಕೂಡ 3 ಪಕ್ಷದಿಂದನೂ ಒಬ್ಬೊಬ್ಬರು ನಿಂತಿದ್ದಾರೆ. BJPಯಿಂದ ನೇತ್ರ ಅವರು ನಿಂತಿದ್ದರೆ, JDSನಿಂದ ವೀಣಾ ಕುಮಾರಿ ಅವರು ನಿಂತಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಶ್ಯಾಮ್ಲಮ್ಮ ಅವರು ನಿಂತಿದ್ದಾರೆ. ಇನ್ನು ವಾರ್ಡ್ ನಂಬರ್ 18 ವಿನಾಯಕ್ ನಗರದಲ್ಲಿ ಅಲ್ಲೂ ಕೂಡ JDS ಪಾರ್ಟಿಸಿಪೇಟ್ ಮಾಡಲಿಲ್ಲ. ರಾಧಾಮಣಿಯವರು BJPಯಿಂದ ನಿಂತಿದ್ದಾರೆ, ಕಾಂಗ್ರೆಸ್ನಿಂದ ಜ್ಯೋತಿ ಅವರು ನಿಂತಿದ್ದಾರೆ. ಇನ್ನು ಕಡೆಯದಾಗಿ ಅರೇಹಳ್ಳಿ ಗುಡ್ದಳ್ಳಿ ಅಲ್ಲೂ ಕೂಡ ತ್ರಿಕೋನ ಸ್ಪರ್ಧೆ. BJPಯಿಂದ ಕಲ್ಪನಾ ಅವರು ನಿಂತಿದ್ದಾರೆ, JDSನಿಂದ ಸ್ವರ್ಣಮ್ಮ ಅವರು ನಿಂತಿದ್ದಾರೆ, ಕಾಂಗ್ರೆಸ್ನಿಂದ ದ್ರಾಕ್ಷಣಿ ಅವರು ನಿಂತಿದ್ದಾರೆ. ಇಷ್ಟು ನೇರ ಸ್ಪರ್ಧೆ ಐತೆ. ಅದರಲ್ಲೂ ಇವತ್ತು ನಾಮಿನೇಷನ್ ತೆಗೆದವರು ಯಾರ್ಯಾರು ಅಂತಂತಂದರೆ, 4ನೇ ವಾರ್ಡಿಂದ ನೆನ್ನೆನೇ ಸುಬ್ರಹ್ಮಣ್ಯವರು ವಾಪಸ್ ತೆಗೆದಿದ್ರು. ಮುನಿಯಾಂಜನಪ್ಪ ವಾರ್ಡ್ ನಂಬರ್ 2ರಿಂದ ವಾಪಸ್ ತೆಗೆದಿದ್ದಾರೆ ಇವತ್ತು. ಲಲಿತಾ ವಾರ್ಡ್ ನಂಬರ್ 1ರಿಂದ ವಾಪಸ್ ತೆಗೆದಿದ್ದಾರೆ. ನವೀನ್ ವಾರ್ಡ್ ನಂಬರ್ 4ರಿಂದ ವಾಪಸ್ ತೆಗೆದಿದ್ದಾರೆ. ಅನ್ನಪೂರ್ಣ ವಾರ್ಡ್ ನಂಬರ್ 6ರಿಂದ ವಾಪಸ್ ತೆಗೆದಿದ್ದಾರೆ. ಲಕ್ಷ್ಮೀನಾರಾಯಣ ಗೌಡ ವಾರ್ಡ್ ನಂಬರ್ 14ರಿಂದ ವಾಪಸ್ ತೆಗೆದಿದ್ದಾರೆ. ಸಂಧ್ಯಾ ಅವರು 19ನೇ ವಾರ್ಡ್ನಿಂದ ವಾಪಸ್ ತೆಗೆದಿದ್ದಾರೆ. ಮುನಿಕೃಷ್ಣ ಅವರು 2ನೇ ವಾರ್ಡ್ನಿಂದ ವಾಪಸ್ ತೆಗೆದಿದ್ದಾರೆ. ನರಸಿಂಹಯ್ಯ ವಾರ್ಡ್ ನಂಬರ್ 5ರಿಂದ ತೆಗೆದಿದ್ದಾರೆ. ವಿಶ್ವನಾಥ್ ವಾರ್ಡ್ ನಂಬರ್ 11ರಿಂದ ವಾಪಸ್ ತೆಗೆದಿದ್ದಾರೆ. ಒಟ್ಟು 74 ಜನ ನಾಮಿನೇಷನ್ ನಾಮಪತ್ರ ಸಲ್ಲಿಸಿದ್ರು. ಅಂತಿಮವಾಗಿ ಇವತ್ತು ವಾಪಸ್ ಆದ ನಂತರ 64ರಲ್ಲಿ 10 ವಾಪಸ್ ಹೋಗಿ 74ರಲ್ಲಿ 64 ಉಳ್ಕೊಂಡಿದೆ. ಅದರಲ್ಲಿ BJPಯಿಂದ 18 ಜನ ನಾಮಪತ್ರ ಸಲ್ಲಿಸಿದ್ದಾರೆ, ಕಾಂಗ್ರೆಸ್ನಿಂದ 19 ಜನ ನಾಮಪತ್ರ ಸಲ್ಲಿಸಿದ್ದಾರೆ, JDSಯಿಂದ 10 ಇದ್ದಾವೆ, ಮತ್ತು ಸ್ವತಂತ್ರವಾಗಿ 17 ಇದ್ದಾವೆ. ಅದು ಅಂತಿಮವಾಗಿ ನಾಮಪತ್ರ ಜಾಸ್ತಿ ಜನ ಸಲ್ಲಿಸಿದ್ರು. ಈಗ ಎಲ್ಲ ನಾಮಪತ್ರ ವಾಪಸ್ ಆದ ನಂತರ ಕಾಂಗ್ರೆಸ್ಸಿಂದ 19, BJPಯಿಂದ 18, JDSಯಿಂದ 10, ಇಂಡಿಪೆಂಡೆಂಟ್ ಆಗಿ 17, ಒಟ್ಟು 64 ಜನ ಕಣದಲ್ಲಿದ್ದಾರೆ. ನೋಡೋಣ ಏನೇನಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ. ಪಿನ್ ಟು ಪಿನ್ ಎಲ್ಲ ರೀತಿಯ ಒಂದು ಸುದ್ದಿಗಳಿಗಾಗಿ ಸದಾ ನಮ್ಮ ಡಮರುಗ ಚಾನಲ್ನ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಸದಾ ನಮ್ಮನ್ನು ಬೆಂಬಲಿಸಿ.